ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಹಾಗಾದರೆ ಇವತ್ತು ನಿಜವಾಗ್ಲೂ ಯಾವ ಸೋಷಿಯಲ್ ಮೀಡಿಯಾದಿಂದ ಹಣವನ್ನು ಗಳಿಸ್ಬೋದು, ಯಾಕಂದರೆ ಪ್ರೂಫ್ ಸಮೇತ ನಾನು ಹೇಳ್ತಾ ಹೋಗ್ತೇನೆ. ಯಾಕಂದರೆ ನಾನು ಕೂಡ ಇವತ್ತು ಸೋಷಿಯಲ್ ಮೀಡಿಯಾದಿಂದಲೇ ಇವತ್ತು ತಿಂಗಳಿಗೆ 70 ಅಥವಾ 2 ತಿಂಗಳಿಗೊಮ್ಮೆ ನಾನು ಇವತ್ತು ಪೇಮೆಂಟ್ ತೊಗೊಳ್ತಾ ಇದ್ದೇನೆ. ಹಾಗಾದರೆ ಇದಕ್ಕೆ ಕಾರಣ ಏನು, ಕ್ರಿಯೇಟ್ ಹೇಗೆ ಮಾಡಬೇಕು, ಯಾವ ರೀತಿ ಹಣ ಗಳಿಸಬೇಕು ಅನ್ನೋದು ಕೂಡ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ. ಫಸ್ಟ್ ಆಫ್ ಆಲ್ ಯಾವ ಸೋಷಿಯಲ್ ಮೀಡಿಯಾದಿಂದ ಹಣವನ್ನು ಗಳಿಸಬಹುದು ಅನ್ನೋದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಫಸ್ಟ್ ಬಂದುಬಿಟ್ಟು ಯೂಟ್ಯೂಬ್. ಯಾವ ಸೋಷಿಯಲ್ ಮೀಡಿಯಾದಿಂದ ಅತಿ ಹೆಚ್ಚು ಹಣ ಗಳಿಸ್ಬೋದು, ಯಾವ ಸೋಷಿಯಲ್ ಮೀಡಿಯಾದಿಂದ. ಫಸ್ಟ್ ಒನ್, ಯೂಟ್ಯೂಬ್ದಿಂದ ನಾವು ಹಣವನ್ನು ಗಳಿಸ್ಬೋದು. ಹಾಗಾದರೆ ಹೇಗೆ ಗಳಿಸ್ಬೋದು? ಹಣವನ್ನು ಗಳಿಸಲಿಕ್ಕೆ ತುಂಬ ಸಿಂಪಲ್ ತರೀಕ ಇದೆ. ಯಾವುದರಲ್ಲಿ? ಯೂಟ್ಯೂಬ್ದಲ್ಲಿ. ನೋಡಿ, ನಾವು ಒಂದು ಚಾನಲನ್ನು ನಾವು ಏನು ಮಾಡ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೊಳ್ಬೇಕು. ನಿಮಗೇನಾದರೂ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಈಗಲೇ ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ ನಾನು 2-3 ವಿಡಿಯೋಸ್ಗಳನ್ನು ಬಿಟ್ಟಿದ್ದೇನೆ. ಹೌ ಟು ಕ್ರಿಯೇಟ್ ದ ಯೂಟ್ಯೂಬ್ ಚಾನಲ್ ಅಂತ. ಅದನ್ನು ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ನೋಡ್ಬೋದು. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡಿ, ಫಸ್ಟ್ ಒಂದು ಯೂಟ್ಯೂಬ್ದಿಂದ ನಾವು ಏನು ಮಾಡ್ಕೊಳ್ಬೋದು ಅಂದರೆ, ನಾವು ಯೂಟ್ಯೂಬ್ದಿಂದ ಹಣವನ್ನು ಗಳಿಸ್ಬೋದು. ಫಸ್ಟ್ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ ಮೇಲೆ ಹಾಗಾದರೆ ಯಾವ ರೀತಿ ಇರಬೇಕು ಅಂದರೆ, ನೀವು ಒಂದೇ ಒಂದು ಕಂಟೆಂಟನ್ನು ನೀವು ಚೂಸ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಎಜುಕೇಷನ್ ಆದರೂ ಚೂಸ್ ಮಾಡ್ಕೊಳ್ರಿ, ಅಥವಾ ಟೆಕ್ ಆದರೂ ಮಾಡ್ಕೊಳ್ರಿ, ಅಥವಾ ಕಾಮಿಡಿ ಆದರೂ ಮಾಡ್ಕೊಳ್ರಿ, ನ್ಯೂಸ್ ಬಗ್ಗೆ ಆದರೂ ಹೇಳ್ರಿ, ಅಥವಾ ಎಲೆಕ್ಟ್ರಿಕ್ ಬಗ್ಗೆ ಆದರೂ ಹೇಳ್ರಿ. ಯಾವುದಾದ್ರೂ ಒಂದು ಕಂಟೆಂಟ್ ಬಗ್ಗೆ ನೀವು ಒಂದು ಚಾನಲನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ನೀವು ಪ್ರತಿದಿನ ಇವತ್ತು ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ ನಂತರ ಇವತ್ತು ಹಿಡ್ಕೊಂಡು ನೀವು ಕಂಟಿನ್ಯೂ ಆಗಿ ನಿಮ್ಮ ಯಾವ ಒಂದು ಕಂಟೆಂಟನ್ನು ಚೂಸ್ ಮಾಡ್ಕೊಂಡಿರ್ತೀರ ನೋಡಿ, ಅದೇ ಕಂಟೆಂಟನ್ನೇ ನೀವು ಕರೆಕ್ಟಾಗಿ ವಿಡಿಯೋಸ್ಗಳನ್ನು ಮಾಡಿ ಪ್ರತಿದಿನವೂ ಕೂಡ ಏನು ಮಾಡಬೇಕು, ನೀವು ದಿನಕ್ಕೆ ಒಂದು ವಿಡಿಯೋ ಫೇಸ್ ಟು ಫೇಸ್ ಅಥವಾ ಯಾವುದಾದ್ರೂ ನೀವು AI ವಿಡಿಯೋಸ್ ಬಂದಿದ್ದಾವೆ, AI ಬೆಳೆಸ್ಕೊಂಡು ಕೂಡ ನೀವು ಚೆನ್ನಾಗಿ HD ವಿಡಿಯೋಸ್ಗಳನ್ನು ಮಾಡಿ ನಿಮ್ಮ ಸೌಂಡನ್ನು ಕರೆಕ್ಟಾಗಿ HD ಸೌಂಡ್ ಮಾಡಿ ಕನ್ವರ್ಟ್ ಮಾಡಿ ಚೆನ್ನಾಗಿ ಕ್ಲಿಯರ್ ಆಗಿರುವಂತಹ ಒಂದು ವಿಡಿಯೋಸನ್ನು ನೀವು ಮಾಡ್ತಾ ಇರಬೇಕಾಗುತ್ತೆ. ಡೈಲಿ ಅಪ್ಲೋಡ್ ಮಾಡಬೇಕು. ಹಾಗಾದರೆ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ, ಯಾವುದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದು ಕೂಡ ನಾನು ವಿಡಿಯೋಸನ್ನು ಮಾಡಿದ್ದೇನೆ ನೋಡಿ. YT ಸ್ಟುಡಿಯೋ ಅಂತ ಬರುತ್ತೆ, ಮತ್ತು ಇನ್ನೊಂದು ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಯೂಟ್ಯೂಬ್ ಕಸ್ಟಮೈಸ್ಡ್ ಅಂತ ಒಂದು ಚಾನಲಲ್ಲಿ ನೀವು ಅಲ್ಲಿನೂ ಅಪ್ಲೋಡ್ ಮಾಡ್ಬೋದು, ಅಥವಾ YT ಸ್ಟುಡಿಯೋ ಒಂದು ಆ್ಯಪ್ ಇರುತ್ತೆ ಪ್ಲೇಸ್ಟೋರ್ದಲ್ಲಿ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿಯೂ ಕೂಡ ನೀವು ಡೈಲಿ ಅಪ್ಲೋಡ್ ಮಾಡ್ಬೋದು. ಇದು ಮೇನ್ ಒಂದು ತರೀಕ. ಅಪ್ಲೋಡ್ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ, ವ್ಯೂಸ್ ಆಗಲಿಲ್ಲ ಅಂದರೆ ನೀವು ಧೃತಿ ಕೊಡಲಿಕ್ಕೆ ಹೋಗಬಾರ್ದು, ನೀವು ಬೇಜಾರು ಮಾಡ್ಕೊಳ್ಬಾರ್ದು, ತಾಳ್ಮೆ ಇರಬೇಕಾಗುತ್ತೆ. ಕಂಟಿನ್ಯೂ ನೀವು ಶ್ರಮ ಪಡಿ. 3 ತಿಂಗಳು ಕಂಟಿನ್ಯೂ ಹಾಕಿ, 1 ತಿಂಗಳು ಕಂಟಿನ್ಯೂ ಹಾಕಿ, ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ವೈರಲ್ ಆಗುತ್ತೆ. ಅದೇ ಒಂದು ವೈರಲ್ ವಿಡಿಯೋನೇ ನಿಮ್ಮ ಒಂದು ಚಾನಲನ್ನು 4000 ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಆಗ ಯೂಟ್ಯೂಬ್ ಟೀಮ್ ರಿವ್ಯೂ ಮಾಡಿಕೊಂಡು ನಿಮ್ಮ ಒಂದು ಚಾನಲ್ ಹಣ ಗಳಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಇದು ಯೂಟ್ಯೂಬಿಂದ ಈ ರೀತಿ ತರೀಕೆಯಲ್ಲಿ ನೀವು ಹಣವನ್ನು ಗಳಿಸ್ಬೋದು. ಜೊತೆಗೆ ನೆಕ್ಸ್ಟ್ 2ನೇ ಪ್ಲ್ಯಾಟ್ಫಾರ್ಮ್ ಯಾವುದು ಅಂದರೆ ಸೋಷಿಯಲ್ ಮೀಡಿಯಾ, ಅದು ಫೇಸ್ಬುಕ್ ಅಂತ ಹೇಳ್ಬೋದು. ಫೇಸ್ಬುಕ್ದಲ್ಲಿ ಮೊದಲು ತುಂಬ ಒಂದು ಕಡಿಮೆ ಆಗ್ತಾಯಿತ್ತು, ಬಟ್ ಇವಾಗ ಫೇಸ್ಬುಕ್ದಿಂದ ಆರಾಮಾಗಿ ಹಣ ಗಳಿಸ್ಬೋದು. ಯಾವ ರೀತಿ ಹಣ ಗಳಿಸ್ಬೋದು? ನೀವು ಫೇಸ್ಬುಕ್ದಲ್ಲಿ ಹಣ ಗಳಿಸ್ಬೇಕಂದ್ರೆ ಫೇಸ್ಬುಕ್ ಪೇಜ್ ಮುಖಾಂತರ, ಫೇಸ್ಬುಕ್ ಪ್ರೊಫೈಲ್ ಮುಖಾಂತರ 2 ತರೀಕದಲ್ಲಿ ನೀವು ಹಣವನ್ನು ಗಳಿಸ್ಬೋದು. ಫೇಸ್ಬುಕ್ ಪೇಜ್ ಕ್ರಿಯೇಟ್ ಮಾಡಬೇಕು. ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಇರುತ್ತಲ್ವ, ಆ ಪ್ರೊಫೈಲ್ಗೆ ನೀವು ಒಂದು ಪೇಜನ್ನು ಕ್ರಿಯೇಟ್ ಮಾಡಿಕೊಂಡು ಆ ಪೇಜಲ್ಲಿ ನಿಮ್ಮದೇ ಆದಂಥ ಓನ್ ಕಂಟೆಂಟನ್ನು ನೀವು ಚೂಸ್ ಮಾಡಿಕೊಂಡು ನೀವು ಒಂದೇ ವಿಷಯದ ಬಗ್ಗೆ ನೀವೇನು ಮಾಡಬೇಕು, ಫೇಸ್ಬುಕ್ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದರೆ ಅದು ಕೂಡ ನಿಮಗೇನಾಗ್ತದೆ, ಫೇಸ್ಬುಕ್ದಲ್ಲಿ ನೀವು ಹಣ ಗಳಿಸಲಿಕ್ಕೆ ಆಗುತ್ತೆ. ವ್ಯೂಸ್ ಮೇಲೆ ಹೋಗುತ್ತೆ ಅದು, ಓಕೆನಾ? ಯಾರದೇ ರೀತಿ ನೀವು ಕಾಪಿ ಮಾಡ್ಕೊಂಡು ಬರೋದು, ಕಾಪಿ ಹಾಕಿ ಇನ್ನೊಬ್ಬರದ್ದು ವಿಡಿಯೋ ಅವುಗಳನ್ನು ಎಡಿಟ್ ಮಾಡ್ಕೊಂಡು ನೀವು ಹಾಕೋದ್ರಿಂದ ಮಾನಿಟೈಸೇಷನ್ ಆಗೋದಿಲ್ಲ, ಕಾಪಿ ರೈಟ್ಸ್ ಬರುತ್ತೆ. ಯೂಟ್ಯೂಬಲ್ಲೂ ಹಾಗೆ, ಫೇಸ್ಬುಕ್ದಲ್ಲೂ ಅಲ್ವಿ, ಯಾವುದೇ ಕಾರಣಕ್ಕೂ ನಿಮ್ಮದು ಓನ್ ಕಂಟೆಂಟ್ ಇರಬೇಕು, ಇನ್ನೊಬ್ಬರ ಒಂದು ವಿಷಯವನ್ನು ಕದಿಬಾರ್ದು. ಇದು ಮೇನ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನ ನಿಯಮಗಳು. ಹಾಗೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್. ಯಾಕಂದರೆ ಅತಿ ಹೆಚ್ಚು ನಿಮಗೆ ಇನ್ಸ್ಟಾಗ್ರಾಮ್ದಲ್ಲಿ ಅಷ್ಟೊಂದು ಬರೋದಿಲ್ಲ, ಯಾಕಂದರೆ ಇನ್ಸ್ಟಾಗ್ರಾಮ್ದಲ್ಲಿ ದೊಡ್ಡ ಕಂಪ್ನಿಗಳ ಜೊತೆಗೆ ಟ್ಯಾಗ್ ಮಾಡಿಕೊಂಡು ಆ ಒಂದು ಪ್ರಾಡಕ್ಟ್ಸ್ಗಳನ್ನು ನಾವು ಹೈಲೈಟ್ ಮಾಡಿದಾಗ ಎಷ್ಟೋ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ದೊಡ್ಡ ಸೆಲೆಬ್ರಿಟಿಗಳು ಈ ಇನ್ಸ್ಟಾಗ್ರಾಮ್ದಲ್ಲಿ ಗಳಿಸ್ತಾರೆ.
ಹಾಗಾದರೆ ಈ 3 ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಹಣ ಗಳಿಸ್ಬೋದು ಅಂದರೆ ಅದು ಯೂಟ್ಯೂಬ್ ನಂಬರ್ 1 ಆಗಿ ಇವತ್ತು ಬೆಳೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಅತಿ ಹೆಚ್ಚು ಹಣವನ್ನು ಗಳಿಸ್ಬೋದು. ಜೊತೆಗೆ ಫೇಸ್ಬುಕ್ದಲ್ಲಿ ನಾವು ಅತಿ ಕಡಿಮೆ ಅಂದರೆ ಮೀಡಿಯಮಲ್ಲಿ ಗಳಿಸ್ಬೋದು. ಇನ್ಸ್ಟಾಗ್ರಾಮ್ದಲ್ಲಿ ಅತ್ಯಂತ ಸೆಲೆಬ್ರಿಟಿಗಳು ಮಾತ್ರ ಗಳಿಸ್ತಾರೆ, ನಮ್ಮಂಥವ್ರಿಗೆ ತುಂಬ ನಿರಾಳ. ಓಕೆ, ನೀವು ಕೂಡ ಟ್ರೈ ಮಾಡಿ. ಆದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ದಲ್ಲಿ 100% ಇಲ್ಲಿ ದುಡ್ಡು ಗಳಿಸ್ಬೋದು. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ.